बेळगाव येथील सुवर्ण विधानसौधातच राज्य सरकारने चालू आर्थिक वर्षाचा अर्थसंकल्प सादर करावा अशी जोरदार मागणी सर्वधर्म श्री सिद्धरामय्या जनसेवा फाउंडेशनचे अध्यक्ष पंचाक्षरय्या गणाचार्य यांनी केली। मंगळवारी बेळगाव येथे आयोजित पत्रकार परिषदेत ते बोलत होते। ते म्हणाले की महात्मा गांधीजी यांच्या अध्यक्षतेखाली झालेल्या काँग्रेस अधिवेशनाच्या शताब्दी वर्षाचा भव्य सोहळा राज्य सरकारने बेळगावमध्येच यशस्वीपणे साजरा केला आहे। ನಾವೊಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ। ಇದು ಪತ್ರಿಕಾಗೋಷ್ಠಿ ಸರ್ವಧರ್ಮ ಶ್ರೀ ಸಿದ್ದರಾಮಯ್ಯ ಜನಸೇವಾ ಫೌಂಡೇಶನ್ ಬೆಳಗಾವಿ ಇವರ ಆಶ್ರಯದಲ್ಲಿ ನಾವು ಪತ್ರಿಕಾ ಒಂದು ಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ। ಏನು ಉದ್ದೇಶ ಅಂತಂದರೆ ಕರ್ನಾಟಕದಲ್ಲಿ ಬೆಳಗಾವಿ ಇದು ಎರಡನೇ ರಾಜಧಾನಿಯಾಗಿ ಬೆಳೀತಾ ಇದೆ। ಈ ಬೆಳಗಾವಿ ಎರಡನೇ ರಾಜಧಾನಿಯಾಗಿ ಬೆಳೆಯುವಾಗ ಇಲ್ಲೂ ಕೂಡ ಸರ್ಕಾರ ತನ್ನದೇ ಆದಂಥ ವೈಭವಪೂರಿತವಾದ ಕಾರ್ಯಕ್ರಮಗಳಲ್ಲಿ ಮಾಡಬೇಕಾಗ್ತದೆ। ಆಮೇಲೆ ವರ್ಷಕ್ಕೆ 3 ಸಲ ಅಧಿವೇಶನ ಆಗ್ತವೆ। 2 ಅಧಿವೇಶನ ಬೆಂಗಳೂರಲ್ಲಾದ್ರೆ 1 ಅಧಿವೇಶನ ಬೆಳಗಾವದಲ್ಲಿ ಚಳಿಗಾಲ ಅಧಿವೇಶನ ಆಗುತ್ತೆ, ಇದೆಲ್ಲರಿಗೂ ಗೊತ್ತಿದೆ। ಆದರೆ ಬಜೆಟ್ ಮಂಡನೆ ಮಾತ್ರ ಎಲ್ಲಿ ಆಗ್ತೈತಿ, ಬೆಂಗಳೂರಲ್ಲಿ ಹಾಕೋತ ಬಂದಿದೆ। ಸುಮಾರು ಸ್ವತಂತ್ರ ಸಿಕ್ಕಾಗಿಂದ ಅಲ್ಲೇ ಆಗಿದೆ, ಹೊರಗಡೆ ಆಗಿಲ್ಲ। ಆದರೆ ಬೇರೆ ಬೇರೆ ರಾಜ್ಯಗಳು ನೋಡಿದರೆ ಅದು ಬೇರೆ ಬೇರೆ ಸ್ಥಳಗಳಲ್ಲಿ ಮುಂಬೈದವರು ಮಹಾರಾಷ್ಟ್ರದವರು ಒಮ್ಮೆ ನಾಗ್ಪುರ್ಗೆ ಮಾಡ್ತಾರೆ, ಒಮ್ಮೆ ಬಾಂಬೆಗೆ ಮಾಡ್ತಾರೆ, ಆ ಥರ ಬೇರೆ ಬೇರೆ ಇದೆ। ಅದು ಕರ್ನಾಟಕದಲ್ಲಿ ಅದು ಇನ್ನೂ ಆಗಿಲ್ಲ। ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೇವೆ ಅಂದರೆ, ಈಗ ಮುಂಬರುವ ವಿಧಾನಸಭೆ ಒಂದು ಬಜೆಟ್ ಆದೇಶವನ್ನು ಬೆಳಗಾವದಲ್ಲೇ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ। ಈಗ ನಾವು ಸರ್ಕಾರಕ್ಕೆ ಏನು ಹೇಳಬೇಕು ಅಂದರೆ, ಇದು ಎರಡನೇ ರಾಜಧಾನಿ, ಇದು ಅಭಿವೃದ್ಧಿ ಆಗಬೇಕು। ಈಗ ಬೆಂಗಳೂರಲ್ಲೇ ಇದ್ಕೊಂಡು ಅಲ್ಲೇ ಎಲ್ಲ ಮಾಡ್ತೀರಿ, ಅದು ಆಗ್ತೈತಿ। ಆದರೆ ಕರ್ನಾಟಕದ ಎಲ್ಲ ಭಾಗದ ಜನ ಬೆಂಗಳೂರಿಗೆ ಬರಬೇಕು, ಅದೇ ಥರ ಬೆಳಗಾವಿಗೆ ಬರಬೇಕನ್ನೋ ಉದ್ದೇಶದಿಂದ ನಾವು ಕರ್ನಾಟಕದ ಎರಡನೇ ರಾಜಧಾನಿ ಬೆಳಗಾವಿಯಲ್ಲಿ ಬಜೆಟ್ ಅಧಿವೇಶನಕ್ಕೆ ನಾವು ಆಗ್ರಹ ಮಾಡ್ತಾಯಿದ್ದೇವೆ। ಇವನ್ನ ಒಂದೊಂದು ಕೊಡ್ರಿ, ಎಲ್ಲರಿಗೂ ಒಂದೊಂದು ಕೊಟ್ಬಿಟ್ರಿ। ಈಗ ಕರ್ನಾಟಕದ ಕಿತ್ತೂರು ನಾಡಿನ ಚೆನ್ನಮ್ಮಾಜಿಯ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬೀಡಾದ ಸ್ಥಳ ಬೆಳಗಾವಿ ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ ಅಂತ ಹೇಳ್ತೇವೆ। ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಮುಂಬರುವ ಬಜೆಟ್ ಅಧಿವೇಶನವನ್ನು ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಬಜೆಟ್ ಮಂಡಿಸಿ ಇತಿಹಾಸ ನಿರ್ಮಿಸಬೇಕೆಂದು ಸರ್ವಧರ್ಮ ಶ್ರೀ ಸಿದ್ದರಾಮಯ್ಯ ಜನಸೇವಾ ಫೌಂಡೇಶನ್ ಬೆಳಗಾವಿ ಅಧ್ಯಕ್ಷರಾದ ಪಂಚಾಕ್ಷರಿ ಗಣಾಚಾರ್ಯ ನಾವು ಒತ್ತಾಯ ಮಾಡ್ತಾಯಿದ್ದೇವೆ। ಈ ರೀತಿಯಾಗಿ ನಾವು ಇಲ್ಲಿ ಏಕೆ ಇದನ್ನು ಮಾಡ್ತಾಯಿದ್ದೇವೆ ಅಂತಂದರೆ, ಬಜೆಟ್ ಮಂಡನೆ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು 16 ಬಜೆಟ್ ಮಾಡಿದ್ದಾರೆ। 16 ಬಜೆಟ್ನಲ್ಲಿ ಏನೇನೋ ಒಳ್ಳೆಯ ರೀತಿ ಕೆಲಸ ಮಾಡಿದ್ದಾರೆ। ಈಗ 17ನೇ ಬಜೆಟು ಅದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಆದರೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಅನುಕೂಲ ಆಗ್ಬೋದು ಅನ್ನುವಂಥ ಭಾವನೆ ಇದೆ। ಈಗಾಗಲೇ ಅವ್ರು ಏನು ಮಾಡಿದರು, 5 ಗ್ಯಾರಂಟಿ ಕೊಟ್ಟರು। ಮಣ್ಣಿ ಬಜೆಟ್ನಲ್ಲಿ 5 ಗ್ಯಾರಂಟಿ ಕೊಟ್ಟರು। ಆ ಗ್ಯಾರಂಟಿಗಳು ಎದಕ್ಕಂದರೆ ಜನಪರ ಕೆಲಸ, ಜನರ ಒಂದು ಹಿತಾಸಕ್ತಿ, ಆಮೇಲೆ ಅವರ ಒಂದು ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ, ಸ್ತ್ರೀ ಸಬಲೀಕರಣ, ಇದೆಲ್ಲ ಮಾಡಲಿಕ್ಕೆ ಅನುಕೂಲ ಆಗಿದೆ। ಅದೇ ರೀತಿ ಇನ್ನೂ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಅವ್ರು ಮಂಡನೆ ಮಾಡಿದರೆ, ಅದು ಬೆಳಗಾವಿ ವಿಧಾನಸೌಧದಲ್ಲಿ ಮಾಡಿದರೆ ಇನ್ನೂ ಇತಿಹಾಸ ಆಗುತ್ತೆ। ಈಗ ನಾವು ಬೆಳಗಾವಿ ಅಂದರೆ ಏನು ಅಂತಂದರೆ, ರಾಣಿ ಚೆನ್ನಮ್ಮ, ಅವ್ರ ಬಲಗೈ ಬಂಟ ಶೂರ ಸಂಗೊಳ್ಳಿ ರಾಯಣ್ಣ, ಇವು 2 ಹೆಸರುಗಳು ನಾವು ಬರ್ತಾವಿಲ್ಲಿ ಬೆಳಗಾವಿ ಅಂದ ತಕ್ಷಣ। ಆಮೇಲೆ ಇದನ್ನು ಬೇಕಾದಲ್ಲಿ ಹಿಂದೆಲ್ಲ ಬ್ರಿಟಿಷರು ಆಳುವಾಗ ಯಾರು ನೋಡಿದೇ ಇಲ್ಲ, ಎಲ್ಲರೂ ಅವ್ರು ಬ್ರಿಟಿಷ್ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಿದ್ದೀವಿ। ಆದ್ರೆ ಆ ಒಂದು ಬ್ರಿಟಿಷರು ಕೊಡ್ತಕ್ಕಂಥ ಹಿಂಸೆ ಮತ್ತು ಅವ್ರು ಕೊಟ್ಟಂಥ ತೊಂದರೆಗಳಿಗೆ ಸಿಡ್ದದ್ದು ಯಾರೂ ಹೇಳಿಲ್ಲ। ಆವಾಗ ಶೂರ ಸಂಗೊಳ್ಳಿ ರಾಯಣ್ಣ ಏನು ಮಾಡಿದ, ಭಾಳ ಸಿಡ್ದದ್ದು ಅವ್ರ ಎದುರಿಗೇನೆ ಯುದ್ಧ ಮಾಡಲಿಕ್ಕೆ ಹೋರಾಟ ಮಾಡಿ ಸಾಕಷ್ಟು ಪ್ರಯತ್ನ ಮಾಡಿದ। ಆವಾಗ ಅವರು ಸೂರ್ಯ ಮುಳುಗದ ನಾಡು ಅಂತ ಏನು ಹೇಳ್ಕೊತಿದ್ರಲ್ಲ, ಅವ್ರಿಗೆ ಒಬ್ಬ ಮನುಷ್ಯ ಎದುರೇಟ್ ಕೊಟ್ಟವಂದ್ರೆ ಸಂಗೊಳ್ಳಿ ರಾಯಣ್ಣ ಅಂಥ ನಮ್ಮ ನೆಲ ಇದು ಬೆಳಗಾವಿ ಅಂತಂದರೆ ಹೆಗರಲ್ಲ, ಇದು ಜಗತ್ತಿನ ನೀಲ ನಕ್ಷೆಯಲ್ಲಿ ಮಾದರಿಯಾಗಿದೆ। ಬೆಳಗಾವಿ ಅಂತಂದ್ರೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನಾಗೆ ಹೆದರಿಗೆ ಬಂತು, ಏನಪ್ಪ ಕಿತ್ತೂರು ರಾಣಿ ಚೆನ್ನಮ್ಮ, ಕಿತ್ತೂರು ನಾಡಿನವರು ಏನು ಶೂರಿದ್ದಾರೆ, ತ್ಯಾಕ್ರೇನ ಹೆಂಗೆ ಬೇಕಾದಂಗೆ ನಾಶ ಮಾಡಿದರು, ಸೈನ್ಯ ನಾಶ ಮಾಡಿದರು, ಇದೆಲ್ಲ ಇತಿಹಾಸ ಇದೆ। ಅದಕ್ಕೆ ಇಂಥ ನಾಡಿನಲ್ಲಿ ನಮ್ಮ ಇವತ್ತಿನ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು 17ನೇ ಬಜೆಟನ್ನು ಬೆಳಗಾವಿಯಲ್ಲಿ ಮಂಡಿಸಿದರೆ ಇದು ಇನ್ನೂ ಮಾದರಿ ಆಗುತ್ತೆ।
ಒಂದು ಬೆಳಗಾವಿಯಲ್ಲಿ ಆದರೆ ಗಂಡು ಮೆಟ್ಟಿನ ಸ್ಥಳದಲ್ಲಿ ಅವರು ಮಾಡಿ ಅನೇಕ ಯೋಜನೆಗಳು ಕೊಟ್ಟದ್ದಾದರೆ ಕರ್ನಾಟಕ ಮಾದರಿ ಆಗುತ್ತೆ. ಈಗ ಮಾದರಿ ಆಗ್ತಾ ಇದೆ, ಇನ್ನೂ ಮಾದರಿ ಆಗುತ್ತೆ. आधीच गॅरंटी योजना राबवून कर्नाटक सरकारने राज्याला एक आदर्श राज्य बनवले आहे. आंतरराष्ट्रीय नकाशावर कर्नाटकाला अग्रस्थान मिळाले असल्याचे त्यांनी नमूद केले. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.